ನಮಸ್ತೆ ಟಿವಿ20 ಕನ್ನಡ ವಾಹಿನಿಗೆ ಸ್ವಾಗತ. ನನಗೆ ಯಾವನ್ರಿ ಧಮಕಿ ಹಾಕೋನು? ನನ್ನ ಹಿಂದೆ ದಲಿತ ಸಮುದಾಯವಿದೆ ಎಂದು ಸಚಿವ ಎಚ್.ಸಿ. ಮಹದೇವಪ್ಪ ಹೇಳಿದ್ದಾರೆ. ಮಾಜಿ ಸಂಸದ ಡಿಕೆ ಸುರೇಶ್ ಅವರ ಮಹದೇವಪ್ಪ ಅವರಿಗೆ ಫೋನ್ ಕರೆ ಮಾಡಿ ಬೆದರಿಕೆ ಹಾಕಿದ್ದಾರೆ ಎಂಬ ವದಂತಿಗಳ ಬಗ್ಗೆ ಪ್ರತಿಕ್ರಿಯಿಸಿ, ಈ ತರ ಮಾತನ್ನ ನೀವ್ಯಾಕೆ ಕೇಳ್ತೀರಾ? ನನಗೆ ಯಾರಾದರೂ ಬೆದರಿಕೆ ಹಾಕೋಕ್ಕಾಗುತ್ತಾ? ಡಿಕೆ ಸುರೇಶ್ ನನ್ನ ಸ್ನೇಹಿತ, ನನಗೆ ಫೋನ್ ಮಾಡಿಯೇ ಇಲ್ಲ. ಯಾಕೆ ಈ ರೀತಿ ಸುದ್ದಿ ಹರಡಲಾಗ್ತಾ ಇದೆ? ಇಲ್ಲವೇ ಇಲ್ಲ ಎಂದ ಮೇಲೆ ಎಲ್ಲಿಂದ ಹೈಕಮಾಂಡ್ ಗಮನಕ್ಕೆ ತರೋದು? ಈ ಘಟನೆ ಆಗಿ ಇಲ್ವಲ್ಲ, ಯಾಕೆ ಇದ್ರ ಬಗ್ಗೆ ಮಾತನಾಡಬೇಕು ಎಂದಿದ್ದಾರೆ. ಅವು ಏನು ಇಲ್ವಲ್ರಿ ಪಾಪ ಅವರು. ನಾನು ಸುರೇಶ್ ನನಗೂ ಆಶ್ಚರ್ಯ ನೀವು ಕೇಳ್ದಂಗೆ. ಅವ್ರು ಎಂದೂ ನನಗೆ ಫೋನು ಮಾಡಿಲ್ಲ, ನಾವು ಮಾತಾಡೂ ಇಲ್ಲ, ಟೀಕೆಗಳನ್ನೂ ಮಾಡಿಲ್ಲ. ಐ ಡೋಂಟ್ ನೋ ಹೌ ದಿಸ್ ಟೈಪ್ ಆಫ್ ನ್ಯೂಸ್ ಕಮ್ಸ್ ಔಟ್. ಈ ಇಪ್ಸ್ ಆ್ಯಂಡ್ ಬಟ್ಸ್ ಎಲ್ಲ ಆಗಬಾರ್ದಲ್ವಾ? ವಿತೌಟ್ ಎನಿಥಿಂಗ್, ದೇರ್ ಇಸ್ ನಥಿಂಗ್ ಆಫ್ ದಟ್ ಸಾರ್ಟ್. ಆಮೇಲೆ ಕೆಲವೊಂದು ಸೋಷಿಯಲ್ ಮೀಡಿಯಾದಲ್ಲಿ ಈ ಥರ ಓಡಾಡ್ತಿದೆ ಸರ್, ಅದಕ್ಕೋಸ್ಕರ ತಮ್ಮ ಕ್ಲಾರಿಟಿ ಬೇಕಲ್ವ ಸರ್? ಆ ಥರದ್ದು ನಾನು ಸುರೇಶ್ ಅವರು ಮಾತಾಡಿಲ್ಲ. ಹೆಂಗೆ ಹುಟ್ತಾ ಇದೆ ನನಗೆ ಗೊತ್ತಿಲ್ಲ. ಈ ಥರದ್ರಿಂದ ಹಾಳಾಗೋದು ನೋಡಿ, ಸಮಾಜ ಹಾಳಾಗೋದು, ಒಂದು ಶಾಂತಿ ಹಾಳಾಗೋದು ಹಿಂಗೇನೆ.